ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾವು ಗೊರೂರಿನಲ್ಲಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಇವಾಗ ಬನ್ನಿ ನಮ್ಮ ಅಪ್ಪ ಮಾತಾಡಪ್ಪ. ಇದು ನೆಲಮಂಗಲ ಟೋಲ್ ಹತ್ರ ಇದ್ದೀರಿ. ಇವಾಗ ನಾವು ನೆಲಮಂಗಲ ನಮ್ಮ ಮಾಮ ಬರಬೇಕು. ಅವ್ರೇನು ಅಂದರೆ ಇನ್ನೂ ಬಂದಿಲ್ಲ, ನಾವು ಕಾಯ್ತಾ ಇದ್ದೀರಿ ಅವ್ರ ಗಾಡಿಯಲ್ಲಿ. ನಾವು ಗಾಡಿಯಲ್ಲಿ ಗೊರೂರಿನಳ್ಳಿಗೆ ಹೋಗ್ತಾ ಇದ್ದೀರಿ. ಅವ್ರು ಇನ್ನೂ ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಿ. ಟೂ ವೀಲರ್ ನಮ್ಮ ಮಾಮ ಬರೋಲ್ಲ ಅನಿಸುತ್ತೆ ಗಾಯ್ಸ್, ಅದಕ್ಕೆ ನಾನು ನಮ್ಮ ಅಪ್ಪಾಜಿ ಇಬ್ಬರೇ ಹೋಗ್ತಾ ಇದ್ದೀರಿ. ಬನ್ನಿ ಹೋಗ್ಬಿಟ್ಟು ಬರ್ತೀರಿ. ಆ ಗ್ಲಾಸ್ ಕೊಡ್ತೀಯಾ? ಬಿಸಿಲು ಕರೆಕ್ಟ್ ಆಯಿತು ಗಾಯ್ಸ್. ಚಶ್ಮೆ ಹಾಕೋಣ. ನಮ್ಮ ಮಾಮನ ಬಿಟ್ಟು ಹೋಗ್ತಾ ಇದ್ದೀರಿ. ಅವರೇ ಬಿಟ್ಟು ದೂರ ಇದ್ದಾರೆ, ಅದಕ್ಕೋಸ್ಕರ ನಾವು ಬಿಟ್ಟು ಹೋಗ್ತಾ ಇದ್ದೀರಿ. ಕಾಲ್ ಮಾಡಿದ್ರೆ ಕಾಲ್ ಎತ್ತುತ್ತಿಲ್ಲ. ಸ್ವಿಚ್ ಆಫ್ ಮಾಡಿಬಿಟ್ಟು ಮಾಮ ಸಿಕ್ಕಿದ್ಮೇಲೆ ಅಲ್ಲಿ ಹೋಗ್ತಾ ಇಲ್ಲೊಂದು ಶನಿಮಹಾತ್ಮ ದೇವಸ್ಥಾನ ಇತ್ತು. ಇವಾಗ ಕೈಕಾಲು ಗೈಸ್, ಗೊರೂರಿನೊಳಗೆ ಹೋಗಬೇಕಾದ್ರೆ ಶನಿಮಹಾತ್ಮ ದೇವಸ್ಥಾನ ಸಿಕ್ತಿತ್ತು. ಅಲ್ಲಿ ಹೋಗ್ತಾ ಇದ್ರೆ ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ದರ್ಶನ ಆಯಿತಾ? ದರ್ಶನ ಆಯಿತು. ನೋಡಿ, ಇದೆಲ್ಲ ಮಾಡಬೇಕು. ಎಳ್ಳು ಎಲ್ಲ ಮಾಡಿದ್ರೆ ಶನಿಮಹಾತ್ಮಗೆ ಒಳ್ಳೆಯದಾಗುತ್ತೆ ನಿಮಗೆ, ಆಯಿತಾ? ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಬೇಕು ಅಂದರೆ ಈ ಥರ ಅಜ್ಜಿಯರ ಹತ್ರ ಶನೇಶ್ವರದ್ದು ಈ ಎಳ್ಳು ಬದ್ದಿನ ಅಲ್ಲಿ ತಗೊಂಡೋಗಿ ಹಲ್ಸ್ಬೇಕು. ಉದ್ದಾನ ಎಳ್ಳು ಬತ್ತಿ ಗೊರೂರಿನಲ್ಲಿ ಹೋಗಬೇಕಾದ್ರೆ ರೋಡಲ್ಲಿ ಸಿಗುತ್ತೆ ದೇವಸ್ಥಾನ. ಹಿಂಗೆ ಸ್ಟೈಲ್ ಇದೆ ರೋಡಲ್ಲಿ. ಗೈಸ್, ದರ್ಶನ ಮಾಡಾಯಿತು. ಇವಾಗ ಗೊರೂರಿನಳ್ಳಿಗೆ ಹೋಗ್ತಾ ಇದ್ದೀರಿ. ಗೊರೂರಿನಳ್ಳಿ ಶನಿಮಹಾತ್ಮ ದೇವಸ್ಥಾನಕ್ಕೆ ಹಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ ನಾವು. ಮತ್ತೆ ದರ್ಶನ ಮಾಡಾಯಿತು. ಇವಾಗ ಗೊರೂರಿನಳ್ಳಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಶನಿಮಹಾತ್ಮ ದೇವಸ್ಥಾನ ದರ್ಶನ ಮಾಡಿ ಇವಾಗ ಮತ್ತೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗ್ತೀರಿ. ಅಲ್ಲೇ ಗೊರೂರಿನಳ್ಳಿ ಹೋಗಬೇಕಾದ್ರೆ ಸಿಗುತ್ತೆ. 5 ಕಿಲೋಮೀಟ್ರ್ ಆಗುತ್ತೆ ಒಳಗೆ ಹೋಗೋಕ್ಕೆ. ಬನ್ನಿ ಇವಾಗ ಹೋಗೋಣ. ಬನ್ನಿ, ಇವಾಗ ನಾವು ಹೋಗ್ತಿದ್ದೀವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಇವಾಗ ಇಲ್ಲಿಂದ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಬಂತು. ಇವಾಗ ಬನ್ನಿ ದರ್ಶನ ಮಾಡೋಕೆ ಹೋಗೋಣ. ಬನ್ನಿ ಇವಾಗ ದರ್ಶನ ಮಾಡೋಕೆ ಹೋಗೋಣ. ಒಳಗೆ ವಿಡಿಯೋ ಮಾಡೋಕೆ ಬಿಡ್ತಾರೋ ಎಲ್ಲ ಗೊತ್ತಿಲ್ಲ, ನೋಡೋಣ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಇವಾಗ ನಾವು ನಾಮ ಹಚ್ಕೊಳಕ್ಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮಪ್ಪ. ಇವಾಗ ನೆಕ್ಸ್ಟ್ ನಮ್ಮ ಅಪ್ಪಾಜಿ ಮಾತಾಡ್ತಾರೆ. ಶ್ರೀ ಭೋಗ್ಯ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಬನ್ನಿ, ಎಲ್ಲ ಬನ್ನಿ ದೇವಸ್ಥಾನ ದರ್ಶನ ಮಾಡಿ, ಆಯಿತಾ? ನಮ್ಮ ಅಪ್ಪಾಜಿ ನಾಮ ಹಚ್ಕೊಂಡಿರೋ ವೀಡಿಯೋ ಚೆನ್ನಾಗಿಲ್ಲ ಅಂತ ನಾನೇ ತೆಗ್ದಿದ್ದೀನಿ. ನಮ್ಮ ಅಪ್ಪಾಜಿ ಹೇಳಿದ್ರು ಚೆನ್ನಾಗಿಲ್ಲ ಅಂತ, ಅದಕ್ಕೆ ತೆಗ್ದಿದ್ದೀನಿ. ನಂದು ಮಾತ್ರ ನಾಮ ಹಚ್ಕೊಂಡಿರೋದು ಹಾಕಿದ್ದೀನಿ.
ಇವಾಗ ಏನಪ್ಪ ಅಂದರೆ ಎಲ್ಲೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಇವಾಗ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲೂ ಫೋಟೋ ತೆಗೆಯೋಕೆ ಕೊಟ್ಟಿಲ್ಲ. ನಾವು ಹಂಗೋ ಹಿಂಗೋ ಮಾಡಿ ಒಂದು ಫೋಟೋ ತಗೊಂಡಿದ್ದೀರಿ. ವೀಡಿಯೋದಲ್ಲಿ ಅದು ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾವು ಹಾಕಿಲ್ಲ. ಇವಾಗ ಬನ್ನಿ ಹೋಗೋಣ ಗೋರುನಳ್ಳಿಗೆ. ಗೋರುನಳ್ಳಿ ಎಂಟ್ರೆನ್ಸ್ ಬಂದೇ ಬಿಡ್ತು. ಬನ್ನಿ ವಿಸಿಟ್ ಮಾಡೋಣ. ನೋಡಿ ಇವರೇ ನಮ್ಮ ಮಾಮ. ಅವರು 2 ದೇವಸ್ಥಾನ ವಿಸಿಟ್ ಮಾಡೋರೆ, ಬಟ್ ನಮಗಿಂತ ಲೇಟಲ್ಲಿ. ನಾವು ಸ್ವಲ್ಪ ಫಾಸ್ಟಾಗಿ ಹೋಗಿದ್ದೀವಿ, ಅವ್ರು ಸ್ವಲ್ಪ ನಿಧಾನಕ್ಕೆ ಬಂದಿದ್ದಾರೆ. ನೋಡಿ ಇಲ್ಲಿ ಸ್ವಲ್ಪ ದೂರದಿಂದ ನಾನು ವೀಡಿಯೋ ಮಾಡಿದ್ದೀನಿ. ಆಮೇಲೆ ಅಲ್ಲೂ ವೀಡಿಯೋ ಮಾಡೋಂಗಿಲ್ಲ ಅಂದರು. ನೋಡಿ ಇಲ್ಲಿ ಹೊರಗೆ ಹಿಂದ್ಗಡೆ ಬಂದರೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ. ನಾವು ಹೋಗ್ಬೇಕಾದ್ರೆ ಯಾರೂ ಇರಲಿಲ್ಲ, ಅದಕ್ಕೆ ನಾವೇ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಈ ಕಡೆ ಹೋಗ್ತೀರಿ. ಇವಾಗ ಪೂಜೆ ಮಾಡಿದ್ಮೇಲೆ ಹಿಂದೆ ಪೂಜೆ ಮಾಡ್ತಿದ್ರು ನಮ್ಮ ಮಾಮ. ಹಂಗೆ ಅದೇ ಗ್ಯಾಪಲ್ಲಿ ವೀಡಿಯೋ ತಗೊತಾ ಇದ್ದೀರಿ. ಹಂಗೆ ಸ್ವಲ್ಪ ಫೋಟೋ ಎಲ್ಲ ತಕ್ಕಂಡು ಹಂಗೆ ಇವಾಗ ಸ್ವಲ್ಪ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ರಲ್ಲ ಅದೊಂದು ಸ್ವಲ್ಪ ತೋರಿಸೋಣ ಬಾರಪ್ಪ ಅಂತ ಅಂದು ಸ್ಕ್ರೀನ್ ಮೇಲೆ ಹಾಕಿದರೆ ತೋರಿಸ್ತೀನಿ. ಒಂದು ನಿಮಿಷ. ವೀಡಿಯೋ ಸರಿಯಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡಿ. ನಾನು ಇನ್ನೂ ಹೊಸಬ ಯೂಟ್ಯೂಬ್ಗೆ, ಹಂಗೆ ವೀಡಿಯೋ ಮಾಡೋದಲ್ಲೂ. ನೋಡಿ ಇಲ್ಲಿ ಹಾಕಿದ್ದಾರೆ, ತೋರಿಸ್ತೀನಿ ರೀ. ಒಂದು ನಿಮಿಷ ಬಂತು. ಇವನ್ನೇನು ನಾನು ವಾಯ್ಸ್ ಸಮಯ ಕೊಟ್ಟಿದ್ದೀನಿ, ಯಾಕಪ್ಪ ಅಂದರೆ ಅಲ್ಲಿ ತುಂಬ ನಾಯ್ಸ್ ಇತ್ತು, ಅದಕ್ಕೆ ವಾಯ್ಸ್ ಸಮಯ ಕೊಟ್ಟಿದ್ದೆ. ನೋಡಿ ಇಲ್ಲಿ ಹಾಕಿದ್ದಾರೆ. ನಾನು ಇಲ್ಲಿಂದನೇ ದರ್ಶನ ಮಾಡಿದೆ. ಇಲ್ಲಿ ನಿಮಗಂತ ತೋರಿಸ್ತಾ ಇದ್ದೀನಿ. ನಾನು ಒಳಗೆ ದರ್ಶನ ಮಾಡಿದ್ದೀನಿ. ಇವಾಗ ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದೀರಿ. ಲೊಕೇಶನ್ ಹಾಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್.